ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಲೋಕಸಭಾ ಚುನಾವಣೆಗೂ ಜಸ್ಟ್ ಬಿಫೋರ್ ಬಿಹಾರ ಅಧಿಕಾರ ಹಿಡಿದಿರೋ ಬಿಜೆಪಿ ನಿತೀಶ್ ಕುಮಾರ್ ಮೂಲಕ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ? ಇದ್ದಕ್ಕಿದ್ದಾಗೆ ನಿತೀಶ್ ಕುಮಾರ್ 9ನೇ ಬಾರಿಗೆ ಈ ರೀತಿ ಕಪ್ಪೆ ಥರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹಾರೋ ಕೆಲಸವನ್ನು ಮತ್ತೆ ಈ ಚುನಾವಣೆಗಿಂತ ಜಸ್ಟ್ ಬಿಫೋರ್ ಮಾಡಿರೋದು ಯಾಕೆ? ರಾಮ ಮಂದಿರ ವಿಚಾರ UP ಮತ್ತು ಬಿಹಾರದಲ್ಲಿ ಏನಾದರೂ ದೊಡ್ಡ ಪರಿಣಾಮವನ್ನು ಬೀರ್ತಾ ಇದೆಯಾ? ಪಲ್ಟು ಕುಮಾರ್ ಅಂತ ಕರೆಸಿಕೊಳ್ಳೋ ನಿತೀಶ್ ಕುಮಾರ್ ವಿಪಕ್ಷಗಳ ಕೂಟಕ್ಕೆ ತಂದಿಟ್ಟಿರೋ ಸಂಕಷ್ಟ ಏನು? ಈ ಎರಡು ರಾಜ್ಯಗಳು ಸೇರಿದ್ರೆ 120 ಸೀಟ್ ಆಗುತ್ತೆ. ಇವುಗಳ ಮೇಲೆ BJP ಏನು ಮಾಸ್ಟರ್ ಪ್ಲಾನ್ ಮಾಡಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಅನಲೈಸ್ ಮಾಡೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನಿಮಗೆ ಪ್ರಶ್ನೆ ಕಾಡಬಹುದು, ಲೋಕಸಭೆ ಚುನಾವಣೆ ಅಂತ ಬಂದಾಗ ಮೋದಿ ಹೆಸರಲ್ಲಿ BJP ಎಲೆಕ್ಷನ್ಗೆ ಹೋಗುತ್ತಲ್ವಾ, ನಿತೀಶರ ಅಗತ್ಯ ಏನಿತ್ತು ಇವರಿಗೆ ಅನ್ನೋ ಪ್ರಶ್ನೆ ಮಾಡ್ಬೋದು. ಆದರೆ ಸ್ನೇಹಿತರೆ, ಬಿಹಾರದ ಪರಿಸ್ಥಿತಿ ಸ್ವಲ್ಪ ಡಿಫ್ರೆಂಟ್ ಇದೆ. ಅಲ್ಲಿ ನರೇಂದ್ರ ಮೋದಿ ಅವರ ಹೆಸರಿನಷ್ಟೇ ನಿತೀಶರ ಹೆಸರಿಗೂ ಒಂದಷ್ಟು ಮಹತ್ವ ಇದೆ. ಅದಕ್ಕೂ ಮೇಲಾಗಿ ನಿತೀಶ್ ಹಾಕಿದ ತಾಳಕ್ಕೆ ಬೇರೆಯವರು ಕುಣಿಬೇಕೆ ಹೊರತು ಬೇರೆಯವರು ಹಾಕಿದ ತಾಳಕ್ಕೆ ನಿತೀಶ್ ಕುಣಿಯಲ್ಲ. ಆದರೆ ನಿತೀಶ್ ಯಾರ ಜೊತೆಗೆ ಸೇರಿ ತಾಳ ತಡ್ತಾರೋ ಅವರಿಗೆ ಲಾಭ ಪದೇ ಪದೇ ಬಂದಿದೆ. ಹೀಗಾಗಿ BJP ಕೂಡ ನಿತೀಶ್ ಅನ್ನೋ ಗೊಂಬೆಯನ್ನು ತಮ್ಮ ಗಾಡಿಯ ಮುಂದೆ ತಂದು ಇಟ್ಕೊಳ್ಳೋಕೆ ಇಷ್ಟೆಲ್ಲ ಸರ್ಕಸ್ ಮಾಡಿದೆ. ಈ ಮೂಲಕ ಉತ್ತರ ಪ್ರದೇಶ ಹಾಗೂ ಬಿಹಾರ ಅನ್ನೋ ಎರಡು ರಾಜ್ಯಗಳಲ್ಲಿ ಈ ಸಲ ವಿರೋಧಿಗಳು ಭೇದಿಸಲಾಗದ ಹೊಸ ಗೇಮ್ ಪ್ಲಾನನ್ನು BJP ಜಾರಿಗೆ ತಂದಿದೆ. ಏನಿದು ಹಾಗಾದರೆ ಗೇಮ್ ಪ್ಲಾನ್? ಇದು ಗೊತ್ತಾಗಬೇಕು ಅಂದರೆ ನಾವು ಲೋಕಸಭಾ ಚುನಾವಣೆಯಲ್ಲಿ UP ಹಾಗೂ ಬಿಹಾರ್ನ ಪ್ರಾಮುಖ್ಯತೆ ತಿಳ್ಕೋಬೇಕು. ಎರಡು ರಾಜ್ಯಗಳ ಸೀಟ್ ಟೋಟಲ್ ಮಾಡಿದ್ರೆ 120 ಸೀಟ್ ಆಗುತ್ತೆ. 120 ಸೀಟ್, ಇಡೀ ಬಹುಮತಕ್ಕೆ ಬೇಕಾಗಿರೋ ಅರ್ಧ ಸೀಟ್ ಇಲ್ಲೇ ಬಂದ್ಬಿಡುತ್ತೆ. 120 ಸೀಟ್ ಎಷ್ಟು ದೊಡ್ಡ ನಂಬರ್ ಅಂದರೆ ಕಾಂಗ್ರೆಸ್ ಪಾರ್ಟಿಗೆ ಕಳೆದ 2 ಎಲೆಕ್ಷನ್ನಲ್ಲಿ 40-50 ಆಸುಪಾಸಲ್ಲಿ ಬಂದಿದೆಯಲ್ಲ, ಅದನ್ನು ಕಂಪೇರ್ ಮಾಡಿದ್ರೂ ಕೂಡ ಎರಡೇ ರಾಜ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ. ಸೊ ಮೊದಲಿಗೆ ಇದರಲ್ಲಿ UP ವಿಚಾರಕ್ಕೆ ನಾವು ಬರೋಣ. UP ಭಾರತದಲ್ಲೇ ಅತಿ ಹೆಚ್ಚು ಲೋಕಸಭಾ ಸೀಟ್ ಹೊಂದಿರೋ ರಾಜ್ಯ. 80 ಸೀಟ್ ಇದೆ. ದಿಲ್ಲಿಯ ಬಾಗಿಲು UPಯಿಂದ ಓಪನ್ ಆಗುತ್ತೆ ಅಂತ ಅದಕ್ಕೆ ಕರೆಯೋದು. ಅಂತಹ ರಾಜ್ಯದಲ್ಲಿ BJP ಈಗ ಅತ್ಯಂತ ಬಿಗಿ ಹಿಡಿತದೊಂದಿಗೆ ಅಧಿಕಾರ ಮಾಡ್ತಾ ಇದೆ. SP-ಗೆ ನೆಲೆ ಇದೆ, ಆದರೆ ನೆಲೆ ಇಲ್ಲ ಅನ್ನೋ ರೀತಿ ವಾತಾವರಣ ಕ್ರಿಯೇಟ್ ಆಗಿದೆ. ಕಾಂಗ್ರೆಸ್ ನೆಲ ಕಚ್ಚಿದೆ. ಸೋನಿಯಾ ಗಾಂಧಿ ಬಿಟ್ಟರೆ ಸದ್ಯಕ್ಕಲ್ಲಿ ಯಾವುದೇ ಕಾಂಗ್ರೆಸ್ ಸಂಸದರು ಕೂಡ ಇಲ್ಲ. ಈ ಸಲ ಕಾಂಗ್ರೆಸ್ಗೆ 11 ಲೋಕಸಭಾ ಸೀಟ್ ಅಂತ ಆಲ್ಮೋಸ್ಟ್ ಫೈನಲ್ ಆಗಿದೆ ಅಲಯನ್ಸ್ನಲ್ಲಿ, INDIA ಕೂಟದಲ್ಲಿ. ಹೀಗಾಗಿ ಈ ಬಾರಿ UPಯಲ್ಲಿ ಕಾಂಗ್ರೆಸ್ ಮೇನ್ ಫೈಟರ್ ಅಲ್ಲ. BJPಗೆ ಈಗ ಇರೋದು ನೇರ ಸ್ಪರ್ಧೆ ಅಖಿಲೇಶ್ ಯಾದವ್ ಮಾತ್ರ. ಅಖಿಲೇಶ್ ಯಾದವ್ UPಯಲ್ಲಿ ಯಾದವ ಹಾಗೂ ಮುಸ್ಲಿಂ ಮತಗಳನ್ನು ನಂಬಿಕೊಂಡಿದ್ದಾರೆ. ಸದ್ಯ UPಯ ಒಟ್ಟು ಜನಸಂಖ್ಯೆಯಲ್ಲಿ ಯಾದವರು 8% ಇದ್ದಾರೆ, ಮುಸ್ಲಿಮರು 20% ಇದ್ದಾರೆ. ಆದರೆ ಈಗಾಗಲೇ BJP ಅದಕ್ಕೆ ಕೌಂಟರ್ ಕೊಡೋ ಕೆಲಸವನ್ನು ಮಾಡಿದೆ. UPಯಲ್ಲಿ ರಾಮ ಮಂದಿರದ ಮೂಲಕ ಮತ್ತು ಯೋಗಿಯ ಹಿಂದುತ್ವದ ಮೂಲಕ ಯುವ ಯಾದವ ಮತಗಳನ್ನು BJP ಸೆಳೆಯೋಕೆ ಪ್ಲಾನ್ ಮಾಡಿದೆ. ಅದರಲ್ಲೂ ರಾಮ ಮಂದಿರ ಫ್ಯಾಕ್ಟರ್ ಈ ಸಲ ಯಾದವ ಮತಗಳನ್ನು BJPಗೆ ದೊಡ್ಡ ಪ್ರಮಾಣದಲ್ಲಿ ಕೊಡಿಸೋ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಖುದ್ದು SP ರಾಮ ಮಂದಿರ ಪರವಾಗಿ ಬ್ಯಾಟ್ ಬೀಸಿತ್ತು. ನಾವಿದ್ರ ಪರವಾಗಿದ್ದೀವಪ್ಪ ಅಂತ ಹೇಳಿಕೆಯನ್ನು ಕೊಟ್ಟಿತ್ತು. ಜೊತೆಗೆ UPಯಲ್ಲಿ 2 ಕೋಟಿಗೂ ಅಧಿಕ ಜನಸಂಖ್ಯೆ ಇರೋ ಪಸ್ಮಂಡ ಮುಸ್ಲಿಮರನ್ನ ಖುದ್ದು PM ಮೋದಿ ಭೇಟಿಯಾಗಿ ಅವರೊಂದಿಗೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಪಸ್ಮಂಡ ಮುಸ್ಲಿಮರಲ್ಲೇ ಅತ್ಯಂತ ಹಿಂದುಳಿದ ಹಾಗೂ ದುರ್ಬಲ ವರ್ಗದವರು ಅಂತ ಗುರುತಿಸ್ಕೊಳ್ತಾರೆ. BJP ಅವರೊಂದಿಗೆ ಕಮ್ಯುನಿಕೇಟ್ ಮಾಡ್ತಾ ಇದೆ. ಈ ಮೂಲಕ ಒಂದು ಕಡೆ BJP ತನ್ನ ಹಿಂದುತ್ವದ ಮತಗಳನ್ನು ಸಾಲಿಡ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ SP ಮತಗಳನ್ನು ತನ್ನ ತೆಕ್ಕೆಗೆ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ದೊಡ್ಡ ಫ್ಯಾಕ್ಟರ್ ಏನು ಅಂದರೆ, ಕಳೆದ ಬಾರಿ SP BSP ಒಟ್ಟಾಗಿ ಚುನಾವಣೆಗೆ ಹೋಗಿದ್ರು. ದಲಿತ, ಅಲ್ಪಸಂಖ್ಯಾತ ಹಾಗೂ ಮುಸ್ಲಿಂ ಮತಗಳು ನಮಗೆ ಬೀಳ್ತವೆ ಅನ್ನೋ ಲೆಕ್ಕದಲ್ಲಿ ಮೈತ್ರಿಯಾಗಿತ್ತು. ಹಾಗೆ ನೋಡಿದ್ರೆ ಆನ್ ಪೇಪರ್ ಇದು ಒಳ್ಳೆ ಕಾಂಬಿನೇಷನ್. ಯಾಕಂದರೆ UPಯಲ್ಲಿ 20%ನಷ್ಟು ದಲಿತರು ಇದ್ದಾರೆ. ಹೀಗಾಗಿ ಮೈತ್ರಿ ಭಯಂಕರ ಅನ್ನೋ ಲೆಕ್ಕಾಚಾರ ಇತ್ತು. ಮಾಯಾವತಿ ದಲಿತ ಮತಗಳನ್ನು ತಗೊಂಬಂದರೆ, SP ಯಾದವ್ ಹಾಗೂ ಮುಸ್ಲಿಂ ಮತಗಳನ್ನು ತಗೊಂಬಂದರೆ BJPಗೆ ಸರಿಯಾಗಿ ಹೊಡಿಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಇವರಿಬ್ಬರು ಇದ್ರು. ಆದರೆ ಇಷ್ಟೆಲ್ಲ ಆಗಿನೂ BJP ಕಳೆದ ಬಾರಿ 80ರಲ್ಲಿ 66 ಸೀಟ್ ಗೆದ್ದಿತ್ತು. 2014ಕ್ಕಿಂತ ಸ್ವಲ್ಪ ಕಮ್ಮಿ ಆದರೂ ಕೂಡ BJP 30ಕ್ಕೆ ಹೋಗುತ್ತೆ, 20ಕ್ಕೆ ಹೋಗುತ್ತೆ ಅಂತೆಲ್ಲ ಹೇಳಿದ್ರಲ್ಲ. ಅಗೇನ್ 2014ರ ಪರ್ಫಾರ್ಮೆನ್ಸ್ಗೆ ಹತ್ರ ವಾಪಸ್ ಬಂದ್ಬಿಟ್ಟಿತ್ತು. ಸೊ ಆಗಲೇ BJPಯನ್ನು ಫೇಸ್ ಮಾಡೋದು UPಯಲ್ಲಿ ಸದ್ಯಕ್ಕೆ ಕಷ್ಟ ಅಂತ ಇಬ್ಬರಿಗೂ ಕೂಡ
ಅರ್ಥ ಆಗಿತ್ತು. ಆದರೆ ಈಗ ಬಿಜೆಪಿಗೆ ಇನ್ನೂ ಅನುಕೂಲಕರ ವಾತಾವರಣ ಆಯಿತು. SP BSP ದೂರ ದೂರ ಹೋಗಿದ್ದಾರೆ. ದಲಿತ ಹಾಗೂ ಮುಸ್ಲಿಂ ಮತಗಳು ಹಂಚ್ ಹೋಗ್ತಾ ಇದೆ. BSP ಏಕಾಂಗಿ ಸ್ಪರ್ಧೆ ಅಂತ ಅನೌನ್ಸ್ ಮಾಡಿದ್ದಾರೆ. ಇದರ ಪರಿಣಾಮ ಏನಾಗುತ್ತೆ? ಇದರ ಪರಿಣಾಮ ಒಂದು ಕಡೆ SP ಕಾಂಗ್ರೆಸ್, ಒಂದು ಕಡೆ BSP, ಇನ್ನಷ್ಟು ಸಣ್ಣ ಪುಟ್ಟ ಪಕ್ಷಗಳು, OIC ಪಾರ್ಟಿ, ಮತ್ತೊಂದು ಕಡೆ BJP. ಈ ಸ್ಪರ್ಧೆಯಲ್ಲಿ BJPಗೆ ನೇರ ಲಾಭ ಆಗುತ್ತೆ. ಒಂದು ಕಡೆ ಯೋಗಿ, ಒಂದು ಕಡೆ ಮೋದಿ, ಒಂದು ಕಡೆ ರಾಮ ಮಂದಿರ, ಮತ್ತೊಂದು ಕಡೆ ಮಾಯಾವತಿಯವರ ಪ್ರತ್ಯೇಕ ಸ್ಪರ್ಧೆ, ಎಲ್ಲವೂ ಸೇರಿಸಿ BJPಗೆ ಟೋಟಲ್ ಅಡ್ವಾಂಟೇಜ್ ಅನ್ನೋ ವಾತಾವರಣ UPಯಲ್ಲಿ ಕ್ರಿಯೇಟ್ ಆಗಿದೆ. ಇನ್ನು ಬಿಹಾರದ ವಿಚಾರಕ್ಕೆ ಬಂದರೆ, ಬಿಹಾರದಲ್ಲಿ UPಯ ಪಕ್ಕದ ರಾಜ್ಯ, ಅಲ್ಲಿ BJP ದೊಡ್ಡ ಕಾಂಬಿನೇಷನ್ ಗೇಮ್ ಆಡಿದೆ. ಈಗಾಗಲೇ ಬಿಹಾರ ಪಾಲಿನ ಗೇಮ್ ಚೇಂಜರ್ ನಿತೀಶ್ ಕುಮಾರ್ BJP ತೆಕ್ಕೆಗೆ ಬಂದಾಗಿದೆ. ಇಷ್ಟು ದಿನ RJD ಹಾಗೂ ನಿತೀಶ್ ಕುಮಾರ್ ಕಾಂಗ್ರೆಸ್ ಸೇರಿ ಒಟ್ಟಿ ಚುನಾವಣೆ ಫೇಸ್ ಮಾಡ್ತಾರೆ. ಆ ಮೂಲಕ ಬಿಹಾರದಲ್ಲಿ BJPಗೆ ಕೌಂಟರ್ ಕೊಡ್ತಾರೆ ಅನ್ನೋ ಲೆಕ್ಕ ಇತ್ತು. ಅದೇ ಕಾರಣಕ್ಕಾಗಿ ಕ್ಯಾಸ್ಟ್ ಸೆನ್ಸಸ್ ಅಂತೆಲ್ಲ ಮಾಡಿ ಜಾತಿ ಸಮೀಕರಣಗಳನ್ನು ಕ್ರಿಯೇಟ್ ಮಾಡಿ ಫೈಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರ ಇದ್ರು. ಒಂದು ಕಡೆ ನಿತೀಶ್ ಕುಮಾರ್ ಅವರ ಸುಶಾಸನ್ ಬಾಬು ಉತ್ತಮ ಆಡಳಿತದ CM ಅನ್ನೋ ಇಮೇಜ್, ಮತ್ತೊಂದು ಕಡೆ ಲಾಲು ಯಾದವ್ ಅವರ ಮುಸ್ಲಿಂ ಯಾದವ್ ಕಾಂಬಿನೇಷನ್ ವೋಟ್ ಬ್ಯಾಂಕ್, ಮತ್ತೊಂದು ಕಡೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ತರೋ ಕೆಲವೊಂದು ಪರ್ಸೆಂಟೇಜ್ ವೋಟ್ಸ್, ಇವೆಲ್ಲವೂ ಸೇರಿ ಬಿಹಾರದಲ್ಲಿ ಮೋದಿಗೆ BJPಗೆ ಟಕ್ಕರ್ ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಯಾಕಂದರೆ 2015ರಲ್ಲಿ ಇದೇ ನಿತೀಶ್ ಕುಮಾರ್ RJD ಮತ್ತು ಕಾಂಗ್ರೆಸ್ನವರು ವಿಧಾನಸಭಾ ಚುನಾವಣೆಯಲ್ಲಿ BJP ವಿರುದ್ಧ ಸ್ಪರ್ಧೆ ಮಾಡಿ ಗುಡ್ಸ್ ಹಾಕಿದ್ರು BJPಯನ್ನು. 253 ವಿಧಾನಸಭಾ ಕ್ಷೇತ್ರಗಳ ಪೈಕಿ 178 ಸೀಟ್ ಗೆದ್ದುಕೊಂಡಿದ್ರು. BJP ಕೇವಲ 53 ಸೀಟಿಗೆ ಬಿದ್ದೋಗಿತ್ತು. ಹೀಗಾಗಿ ಈ ಸಲ ಇದೇ ಕಾಂಬಿನೇಷನಲ್ಲಿ ಲೋಕಸಭಾ ಎಲೆಕ್ಷನ್ ಫೇಸ್ ಮಾಡೋಕೆ ಮೈತ್ರಿಕೂಟ ಲೆಕ್ಕ ಹಾಕಿತ್ತು. ಆದರೆ ಈಗ ನಿತೀಶ್ BJPಗೆ ಜೈ ಅಂತ ಹೇಳಿದ್ದಾರೆ. ಆ ಮೂಲಕ ಮತ್ತೊಮ್ಮೆ BJP JDU ಒಟ್ಟಾಗಿ ಎಲೆಕ್ಷನ್ ಫೇಸ್ ಮಾಡಲಿದ್ದಾರೆ. ಹಾಗೆ ನೋಡಿದ್ರೆ ಈ ಜೋಡಿ ಒಳ್ಳೆ ರಿಸಲ್ಟ್ ಇರೋ ಜೋಡಿ. ಈ ಮುಂಚೆ ಲೋಕಸಭಾ ಚುನಾವಣೆಗೆ BJP JDU ಒಟ್ಟಾಗಿ ಫೇಸ್ ಮಾಡಿದಾಗಲೆಲ್ಲ ಭಾರಿ ಲಾಭ ಆಗಿದೆ. ಕಳೆದ ಬಾರಿ 2019ರಲ್ಲಿ ನಿತೀಶ್ ಮತ್ತು BJP ಜೋಡಿ 40 ಸೀಟ್ಗಳ ಪೈಕಿ 39 ಸೀಟ್ ಗೆದ್ದುಕೊಂಡಿದ್ರು. BJPಗೆ 17, JDU 16 ಸೀಟ್ ಗೆದ್ದರೆ ರಾಮ್ ವಿಲಾಸ್ ಪಾಸ್ವಾನ್ ಅವರಿದ್ದ ಲೋಕ ಜನಶಕ್ತಿ ಪಾರ್ಟಿ ತಾನು ಸ್ಪರ್ಧೆ ಮಾಡಿದ 6 ಸೀಟಲ್ಲಿ 6 ಸೀಟ್ ಗೆದ್ದಿತ್ತು. ಆಗ ಕಾಂಗ್ರೆಸ್ ಒಂದೇ ಒಂದು ಸೀಟ್ ಗೆದ್ದಿತ್ತು, RJD 0 ಸುತ್ತಿತ್ತು. ಹೀಗಾಗಿ ಈ ಕಾಂಬಿನೇಷನ್ ಬಗ್ಗೆ BJP ಹಾಗೂ JDUಗೆ ಸಖತ್ ಹೋಪ್ ಇದೆ. ಅದರಲ್ಲೂ ಈ ಸಲ BJP ಹಿಂದುತ್ವ ಹಾಗೂ ಜಾತಿ ಲೆಕ್ಕಾಚಾರ ದೊಡ್ಡದಾಗಿ ಹೆಣೆದಿದ್ದಾರೆ. ಬಿಹಾರದ ಜಾತಿ ಗಣತಿ ಪ್ರಕಾರ ಯಾದವ 14%, ರವಿದಾಸ್ ಅಥವಾ ಜಾಟರು 5.26%, ದ್ವಾಸಾದ್ 5.3%, ಕುಶ್ವಾಹ 4.2%, ಕುರ್ಮಿ 2.8%, ಬ್ರಾಹ್ಮಣ 3.6%. ಇದರಲ್ಲಿ ಭೂಮಿಹಾರ್, ತೇಲಿ, ಮಲ್ಲ ಎಲ್ಲ ಸೇರಿ ಇದ್ದಾರೆ. ಒಟ್ಟಾರೆಯಾಗಿ ಹಿಂದೂಗಳು 82% ಇದ್ದಾರೆ, ಮುಸ್ಲಿಮರು 17% ಇದ್ದಾರೆ. ಸೊ ಇಲ್ಲಿ BJP ಏನು ಮಾಡಿದೆ ಅಂದರೆ ರಾಮ ಮಂದಿರ ಮೂಲಕ ತನ್ನ ಸಾಂಪ್ರದಾಯಿಕ ಮತಗಳನ್ನು ಭದ್ರ ಮಾಡಿಕೊಂಡಿದೆ. ಅವುಗಳಲ್ಲೇ ಎಲ್ಲ ಸಮುದಾಯದವರು ಬರ್ತಾರೆ. ಕ್ಯಾಸ್ಟ್ ಎಲ್ಲ ಮೀರಿ BJPಗೆ ಸಾಲಿಡ್ ಸಪೋರ್ಟ್ ಬೇಸನ್ನು ಕ್ರಿಯೇಟ್ ಮಾಡೋಕ್ಕೆ ಇದನ್ನು ಪ್ರೊಜೆಕ್ಟ್ ಮಾಡ್ತಿದ್ದಾರೆ. ಇನ್ನೊಂದು JDU ಮೂಲಕ RJD ವಿರೋಧಿ ಮತಗಳು ಕೂಡ, ಅದರಲ್ಲೂ ಕೂಡ ಎಲ್ಲ ಸಮುದಾಯದವರು ಬರ್ತಾರೆ. ಮುಖ್ಯವಾಗಿ JDUಗೆ ಕುರ್ಮಿ, ಒಂಚೂರು ಯಾದವ ಮುಸ್ಲಿಂ ಮತಗಳು ಕೂಡ ಬರ್ತವೆ ಸ್ವಲ್ಪ. ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಮೂಲಕ ದಲಿತ ಮತಗಳು, ಯಾಕಂದರೆ ಅದರ ಮುಖ್ಯಸ್ಥರಾಗಿರೋ ಜಿತನ್ ರಾಮ್ ಮಾಂಜಿ ದಲಿತ ನಾಯಕ ಅಂತ ಗುರುತಿಸ್ಕೊಂಡಿರೋರು, ಅವರು ಕೂಡ NDAನಲ್ಲೇ ಇದ್ದಾರೆ. ಲೋಕ ಜನಶಕ್ತಿ ಪಾರ್ಟಿ ರಾಮ್ ವಿಲಾಸ್ ಪಾಸ್ವಾನ್ ಇದ್ರಲ್ಲ, ಅವರು ಕೂಡ ದಲಿತ ನಾಯಕ ಅಂತ ಗುರುತಿಸ್ಕೊಳ್ತಾರಲ್ಲಿ, ದೊಡ್ಡ ದಲಿತ ನಾಯಕ ಅವರು ಬಿಹಾರದ ಮಟ್ಟಿಗಂತೂ. ಈಗ ಅವರ ಪುತ್ರ ಚಿರಾಗ್ ಪಾಸ್ವಾನ್ ಲೀಡ್ ಮಾಡ್ತಿದ್ದಾರೆ. ಸೊ ಅವರು ಕೂಡ NDA ಜೊತೆಗಿದ್ದಾರೆ, BJPಯೊಂದಿಗಿದ್ದಾರೆ. ಈ ಮೂಲಕ BJP, ನಿತೀಶ್ ಕುಮಾರ್ JDU, ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಜಿತನ್ ರಾಮ್ ಮಾಂಜಿ ಅವರ HAM, ಪಾಸ್ವಾನ್ ಅವರ LJP ಇವರೆಲ್ಲ ಒಂದು ಕಡೆ, ಇನ್ನೊಂದು ಸೈಡು ಲಾಲು ಯಾದವ್, ಕಾಂಗ್ರೆಸ್ಸು, ಲೆಫ್ಟ್ ಪಾರ್ಟೀಸು. ಸೊ ಅಗೇನ್ ಲೋಕಸಭಾ ಚುನಾವಣೆಗಿಂತ ಜಸ್ಟ್ ಬಿಫೋರ್ ನಮ್ಮ ಹತ್ರ ವಿನ್ನಿಂಗ್ ಕಾಂಬಿನೇಷನ್ ಇದೆ ಅನ್ನೋ ಕಾನ್ಫಿಡೆನ್ಸ್ ಈಗ BJPಗೆ ಬಂದಿದೆ. ಹೀಗಾಗಿ ನೋಡಿ BJP 2 ರಾಜ್ಯಗಳಿಗೆ ಎಷ್ಟೆಲ್ಲ ಡೀಟೇಲ್ ಆಗಿ ಪ್ಲಾನ್ ಮಾಡಿದೆ ಅಂತ. 120 ಸೀಟ್ ಇವೆರಡೇ ರಾಜ್ಯಗಳಲ್ಲಿ. BJPಗೆ 120 ಸೀಟಲ್ಲಿ ಚೆನ್ನಾಗಿ ಸ್ಟ್ರೈಕ್ ರೇಟ್ ಬಂದುಬಿಟ್ರೆ, 100-110 ಸೀಟ್ ಏನಾದರೂ ಬಂದುಬಿಟ್ರೆ ಇದರಲ್ಲಿ ಓವರ್ ಆಲ್ ಪಾರ್ಲಿಮೆಂಟ್ ಎಲೆಕ್ಷನ್ ಕೇಕ್ ವಾಕ್ ಆಗಿಬಿಡುತ್ತೆ. ಪ್ರತಿಪಕ್ಷಗಳಿಗೆ ದೊಡ್ಡ ಹೆಡ್ಡೇಕ್ ಇದು. ಯಾಕಂದರೆ ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲೂ ಕೂಡ ವಿರೋಧಿ ಪಾಳಯವನ್ನು ಕತ್ತರಿಸಿ ತನ್ನ ಜೇಬಿಗೆ BJP ಹಾಕೊಂಡಾಗಿದೆ. ಅಲ್ಲೂ ಕೂಡ 48 ಸೀಟ್ ಇದೆ. ಅಲ್ಲಿ ನೋಡಿದ್ರೆ ಈಗ BJP
ಶಿವಸೇನೆ ಪೀಸ್ ಆಗಿ ಬಹುತೇಕ ಶಿವಸೇನೆ BJP ಜೊತೆ ಇದೆ. NCPನೂ ಕೂಡ ಒಡೆದು ಹಾಕಿ ಬಹುತೇಕ NCP BJP ಒಟ್ಟಿಗಿದೆ. ಆದರೆ ಈ ಕ್ಷಣಕ್ಕೆ ಬಹಳ ಫೇವರಬಲ್ ಸಿಚುವೇಶನ್ ಮಹಾರಾಷ್ಟ್ರದಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ಚುನಾವಣೆಗಿಂತ ಮುಂಚೆ ಪೊಸಿಷನ್ ಅನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳುವಲ್ಲಿ, ಸ್ಟ್ರೆಂಥನ್ ಮಾಡ್ಕೊಳ್ಳುವಲ್ಲಿ ಮಹಾರಾಷ್ಟ್ರದಲ್ಲೂ BJP ಸಕ್ಸಸ್ ಕಂಡಿದೆ. ಸೊ ಈ ರೀತಿ ಓವರ್ ಆಲ್ ಆಗಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು NCP ಸರಿಯಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ, UPಯಲ್ಲಿ SP ಸರಿಯಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ, ಬಿಹಾರದಲ್ಲಿ RJD ಸರಿಯಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ, ಇವರೆಲ್ಲ ಕೀ ಎಲಿಮೆಂಟ್ಗಳು INDIA ಕೂಟದಲ್ಲಿ. ಅದರಿಂದ ಏನಾಗುತ್ತೆ, INDIA ಕೂಟದ ಕನಸು ದೂರ ಆಗ್ತಾನೆ ಹೋಗುತ್ತೆ. BJPಗೆ ಸಿಚುವೇಶನ್ ಈಸಿ ಆಗುತ್ತೆ. ಯಾಕಂದರೆ ಉಳಿದಂತೆ ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಪದೇ ವೆರಿ ಗುಡ್ ಸ್ಟ್ರೈಕ್ ರೇಟ್, ನಿಯರ್ಲಿ 100% ಸ್ಟ್ರೈಕ್ ರೇಟ್ನಲ್ಲಿ BJP ಬ್ಯಾಟ್ ಬೀಸಿದೆ. ಕಳೆದ 2 ಚುನಾವಣೆಗಳಲ್ಲೂ ಕೂಡ ಈಗಲೂ ಅಲ್ಲೆಲ್ಲ ಅಧಿಕಾರದಲ್ಲಿದ್ದಾರೆ. ಹೀಗಾಗಿ ಆ ರಾಜ್ಯಗಳೊಂದಿಗೆ ಈ 120 ಸೀಟ್ಸ್ ಜೊತೆಗೆ ಮಹಾರಾಷ್ಟ್ರದ 48 ಸೀಟ್ ತುಂಬ ಫೋಕಸ್ನಲ್ಲಿವೆ ಈಗ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ, ಶುರುವಾಗಿದೆ Gold ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ, ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ Gold ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್, ಅಭಿಪ್ರಾಯಗಳನ್ನ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.